ನಮಸ್ಕಾರ, ಇದು ಸಮಾಜದ ಧ್ವನಿ. ಇಂದು ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿರುವ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾಯಿತು. ಅಖಿಲ ಭಾರತೀಯ ಕೋಲಿ ಸಮಾಜ ನವದೆಹಲಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಈ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಕೇವಲ ಸಮಾವೇಶವಲ್ಲ, ಇದು ಕೋಲಿ, ಕಬ್ಬಲಿಗ, ಅಂಬಿಗ, ಬಾರಿಕ ಮತ್ತು ಬೆಸ್ತರ್ ಅಂತಹ ವಿವಿಧ ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವ ಸಮುದಾಯಗಳ ಒಗ್ಗಟ್ಟಿನ ಸಂಕೇತವಾಗಿದೆ. ಸಮಾವೇಶದ ಹೆಸರು ಕೋಲಿ, ಕಬ್ಬಲಿಗ, ಅಂಬಿಗ, ಬಾರಿಕ, ಬೆಸ್ತರ್ ಮತ್ತು ವಿವಿಧ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಬೃಹತ್ ಸಮಾವೇಶ. ದಿನಾಂಕ ಮತ್ತು ಸಮಯ ಇಂದು ಡಿಸೆಂಬರ್ 21, 2025 ಭಾನುವಾರ ಬೆಳಗ್ಗೆ 10:30ರಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ವೇದಿಕೆ: ಈ ವೇದಿಕೆಗೆ ದೇವೇಂದ್ರಪ್ಪ ಗಾಲಪ್ಪ ಜಮಾದಾರ್ ವೇದಿಕೆ ಎಂದು ನಾಮಕರಣ ಮಾಡಲಾಗಿದೆ. ನಾಯಕತ್ವ: ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಸಮಾವೇಶ ಸಂಘಟಿತವಾಗಿದೆ. ಸಮುದಾಯದ ಹಕ್ಕುಗಳು, ಅಸ್ಮಿತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಸಮಾವೇಶವು ಅತ್ಯಂತ ಮಹತ್ವದ್ದಾಗಿದ್ದು, ನೂರಾರು ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿನ ಈ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ಅಖಿಲ ಭಾರತ ಕೋಲಿ ಸಮಾಜ್ ನವದೆಹಲಿಯ ಒಂದು ರಾಜ್ಯ ಘಟಕ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಆ ಒಂದು ಘಟಕದ ಮುಖಾಂತರ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಇಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಮಾಡಿದ್ದೀವಿ. ಅದರಲ್ಲಿ ರಾಷ್ಟ್ರೀಯ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರು, ವಿಶೇಷ ಆಹ್ವಾನಿತರು ಹಾಜರಾಗಿ ಅವರೆಲ್ಲರೂ ಸೇರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ, ಈ ಸಮಾಜದ್ದು ಎಷ್ಟಿನಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಅವರು ಕೊಡುವುದಾಗಿ ಮತ್ತು ಅವರು ಅವಶ್ಯಕತೆ ಬಿದ್ದಲ್ಲಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಕೇಂದ್ರ ಹೋಮ್ ಶಾಖಾ ಮಂತ್ರಿಗಳನ್ನು ಭೇಟಿಯಾಗಲು ಕೂಡ ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಈ ಕೆಲಸವನ್ನು ಪೂರ್ತಿ ಆಗುವವರೆಗೆ ನಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಈ ಒಂದು ಸಭೆ ಆದ ನಂತರ ಇವತ್ತಿನ ದಿವಸ ಸಾರ್ವಜನಿಕ ಸಭೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜನತೆಗೆ ನಮ್ಮ ರಾಷ್ಟ್ರೀಯ ಮುಖಂಡರಾದಂಥ ಸಂಸದರು, ಮಾಜಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಮತ್ತು ಶಾಸಕರು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತಿತ್ತು. ಈ ಒಂದು ಸಭೆಯಲ್ಲಿ ನಮ್ಮ ಪೂಜ್ಯ ಜಗದ್ಗುರುಗಳಾದಂಥ ಶಾಂತಭೀಷ್ಮ ಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿದರು. ಹಾಗೂ ನಮ್ಮ ರಾಜ್ಯದ MLCಗಳು ಆದಂಥ ಸಾಬಣ್ಣ ತಳವಾರವರು, ತಿಪ್ಪಣ್ಣ ಕಮಕ್ನೂರವರು ಮತ್ತು ನಿಗಮ ಮಂಡಳಿಗೆ ನೇಮಕ ಆದಂಥ ಗಂಗಾಧರ್ ಅವರು, ಆಮೇಲೆ ಅನೇಕ ಮುಖಂಡರು, ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಅವರೆಲ್ಲ ಹಾಜರಾಗಿದ್ದಾರೆ. ಈ ಸಭೆಯ ಮೂಲಕ ನಮ್ಮ ಸಮಾಜದ ಬೇಡಿಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಮಧ್ಯಾಹ್ನ ರಾಷ್ಟ್ರಪತಿಗಳಿಗೆ ನಮ್ಮ ರಾಷ್ಟ್ರೀಯ ಮುಖಂಡರು ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ಇದೆ. ಅವರ ಮುಖಾಂತರ ಕೂಡ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ಸಮಾಜ ಎಷ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದ. ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ ಅಂತ. ನಾನು ಅಖಿಲ ಭಾರತ ಕೋಲಿ ಸಮಾಜ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ಥ್ಯಾಂಕ್ ಯು ಸರ್. ಓಂ ಶ್ರೀ ಗುರು ಅಂಬೇಡ್ಕರ್ ಚೂಡಯ್ಯ ನಮಃ. ಅಖಿಲ ಭಾರತ ಕೋಲಿ ಸಮಾಜದ ಕಾರ್ಯಕಾರಿಣಿ ಸಭೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಘಟಕದ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಜರುಗಿದೆ. ಈ ಮುಖಾಂತರ ರಾಷ್ಟ್ರೀಯ ಅನೇಕ ನಮ್ಮ ಸಮಾಜದ ಪೊಲೀಸ್ ಸಮಾಜದ ನಾಯಕರನ್ನು ಕರೆಸಿ, ರಾಜಕೀಯ ಮುಖಂಡರನ್ನು ಕರೆಸಿ, ರಾಜ್ಯದ ಎಲ್ಲ ಮುಖಂಡರನ್ನು ಕರೆಸಿ ಕಾರ್ಯಕಾರಿಣಿ ಸಭೆ ಮತ್ತು ಸಾರ್ವಜನಿಕ ಸಭೆಯನ್ನು ಇವತ್ತು ಮಾಡೋದ್ರ ಮುಖಾಂತರವಾಗಿ ನಮ್ಮ ಸಾನ್ನಿಧ್ಯದಲ್ಲಿ ಈ ಮುಖಾಂತರ ನಮ್ಮ ಸಮಾಜದ ಹಲವಾರು ವರ್ಷದ ಜ್ವಲಂತ ಬೇಡಿಕೆ ಸಮಾಜದ ಎಷ್ಟೇ ಮೀಸಲಾತಿ ಅಂತಕ್ಕಂಥದ್ದು. ಈ ಮೀಸಲಾತಿ ಈಗಾಗಲೇ ಈ ಫೈಲ್ ರಾಜ್ಯದಲ್ಲಿದೆ. ಇದನ್ನು ಕೇಂದ್ರಕ್ಕೆ ಕಳಿಸಿ ಕೇಂದ್ರದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯ ಕೋಲಿ, ಕಬ್ಬಲಿಗೆ, ಅಂಬಿಗೆ, ಬೆಸ್ತ ಇವತ್ತು 4-5 ಪದಗಳನ್ನು ಇವತ್ತು ಮಾಡೋದ್ರ ಮುಖಾಂತರ ಉಳಿದಂಥ 37ರಲ್ಲಿ 4 ಆಮೇಲೆ ಬಿಟ್ಟು ಹೋದ ಪದಗಳನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದನ್ನು ಈ ಮುಖಾಂತರ ವೇದಿಕೆ ಮುಖಾಂತರ ಇವತ್ತು ಹಕ್ಕೊತ್ತಾಯ ಮಾಡಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಆ ಮುಖಾಂತರ ಅವರಿಗೆ ನಾವು ನರಸಿಂಹ ಕೊಳ್ಳಿ ಅಖಿಲ ಭಾರತೀಯ ಕೋಲಿ ಸಮಾಜ ಯುವ ಘಟಕದ ರಾಜ್ಯಾಧ್ಯಕ್ಷರು.
ನಮ್ಮ ನ್ಯಾಷನಲ್ ಅಖಿಲ ಭಾರತೀಯ ಕೋಲಿ ಸಮಾಜ ನ್ಯಾಷನಲ್ ರಾಷ್ಟ್ರೀಯ ಕಾರ್ಯಕ್ರಮ ನಿನ್ನೆ 20 ತಾರೀಕಿಗೆ ಮುಗಿದೋಯಿತು. ಭಾಳ ಅದ್ದೂರಿಯಾಗಿ ಇಡೀ ರಾಜ್ಯದಿಂದ ಎಲ್ಲ ರಾಜ್ಯದಿಂದ ಜನಗಳು ಬಂದಿದ್ದಾರೆ. ದಿಲ್ಲಿ, ಹರಿಯಾಣ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ್, ಶಿಮ್ಲಾ, ತಮಿಳುನಾಡು, ತೆಲಂಗಾಣ, ಹೈದರಾಬಾದು, ಜಾರ್ಖಂಡು, ಉತ್ತರಾಖಂಡು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ವೀರೇಂದ್ರ ಕಶ್ಯಪ್ ಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರು ವೀರೇಂದ್ರ ಕಶ್ಯಪ್ ಜಿ ಮತ್ತು ರಾಜ್ಯಾಧ್ಯಕ್ಷರು ದತ್ತಾತ್ರೇಯ ರೆಡ್ಡಿ ಸರ್ ಇವ್ರ ನೇತೃತ್ವ ನಡೆಯುವಂಥ ನಮ್ಮದು ರಾಷ್ಟ್ರೀಯ ಸಮಾವೇಶ ಮತ್ತು ರಾಜ್ಯದ ಸಮಾವೇಶ. ಅಲ್ಲಿ ನಮ್ಮ ಚೀಫ್ ಗೆಸ್ಟ್ ಆಗಿ ಶ್ರೀ ವಿಠಲ್ ರಾಜೇಂದ್ರಿ ತೆಲಂಗಾಣ MP ಮತ್ತು ಭಾನುಪ್ರತಾಪ್ ವರ್ಮಾಜಿ ಮತ್ತು ನಮ್ಮದು ಸತ್ಯನಾರಾಯಣ ಪವಾರ್ಜಿ MP ಮತ್ತು ಹರಿಶಂಕರ್ ಮೋಹರ್ಜಿ MLA ಜಿ ಮತ್ತು ನಮ್ಮ ಗುಜರಾತ್ಲಿಂದ ಬಂದಂಥ MLA ಮಿನಿಸ್ಟರ್ ಔಟ್ ಆಫ್ ಮತ್ತು ನಮ್ಮ ರಾಜ್ಯದ ತಿಪ್ಪಣ್ಣಪ್ಪ ಕಮಕ್ನೂರು MLC ಜಿ, ನಮ್ಮ ಪೂಜ್ಯ ಸ್ವಾಮೀಜಿ ಶ್ರೀ ಶಾಂತ ಭೀಷ್ಮ ಸ್ವಾಮೀಜಿ ಬಂದಿದ್ದಾರೆ, ಸಾಯಿಬಣ್ಣ ತಳವರ್ಜಿ ಬಂದಿದ್ದಾರೆ, ಎಲ್ಲ ನಿಗಮ ಮಂಡಳಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಗಂಗಾಧರ್ ಸರ್ಜಿ, ಅಂಜನ್ ಜಮಾದಾರ್ಜಿ, ನಾಗಾಬಾಯಿ, ಮಾಲಾ ಬಿ ನಾರಾಯಣರಾವ್ ಜಿ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ವಿಶೇಷ ಸಂಘದ ಡಾಕ್ಟರ್ ಸಂಗೀತ ವರ್ಮಾಜಿ. ಆದಷ್ಟು ಎಲ್ಲ ಜನಗಳಿಗೆ ನಮ್ಮ ಸಮಾಜದ ಒಂದು ಒಗ್ಗಟ್ಟು ಮತ್ತು ಒಂದು ಸಂದೇಶ ಮತ್ತು ಒಂದು ಇದ್ರ ಸಲುವಾಗಿ ಎಲ್ಲ ಕಾರ್ಯಕ್ರಮ ಮತ್ತು ನಮ್ಮ ಸಮಾಜದ ನಮ್ಮ ಪೊಲೀಸ್ ಸಮುದಾಯ ವತಿಯಿಂದ ಏನೋ ಸಮಾಜಮುಖಿ ಕಾರ್ಯಕ್ರಮಗಳು ಇಲ್ಲಿವರೆಗೂ ನಮ್ಮದು ಎಷ್ಟೇ ಬೇಡಿಕೆ ಸಲುವಾಗಿ ಭಾಳಷ್ಟು ಹೋರಾಟಗಳು ನಡ್ತಿದ್ದೇವೆ. ಕಲಬುರಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ ಮತ್ತು ಬೆಂಗಳೂರು ಪಟ್ಟು ಎಲ್ಲ ಮಟ್ಟಿಗೆ ನಡ್ತಿದೆ. ಎಲ್ಲ ತಮ್ಮ ಗಮನಕ್ಕೆ ಮೇಲೆ ಸರ್ಕಾರದ ತರ್ತಿದ್ದೀವಿ. ಅದು ವಿಶೇಷ ನಮಗೆ ಎಷ್ಟೇ ಸಲುವಾಗಿ ಈಗ ನಡ್ತಕ್ಕಂಥ ಟೊಕೊರಿ ಕೋಳಿ ಬಿಟ್ಟು ಅದು ಪದ ಅಂತಲೇ ನಾವು ಅದ್ರ ಮೇಲೆ ಫೈಟ್ ಮಾಡಬೇಕಂತ ನಾವು ರಾಜ್ಯದ ಎಲ್ಲ MP MLಗಳಿಗೆ ಕರೆಸಿಸಿ ನಾವು ಇದು ಸಮಾವೇಶ ಮಾಡೋದಂಥ ಪ್ರಯತ್ನ ಮಾಡ್ತಿದ್ದೀವಿ ಸರ್. ನಮ್ಮ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಿರ್ತಕ್ಕಂಥ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜ ಟೋಕರಿ ಕೋಲಿ ಬಿಟ್ಟುವಾದ ಪರ್ಯಾಯ ಪದವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾಗಿತ್ತು. ಈ ಹಿಂದೆ ವಿಠ್ಠಲ್ ನೆಹರು ಅವರು ಸುಮಾರು 25 ವರ್ಷ ಹೋರಾಟ ಮಾಡಿ ಅಂಬಿಗರ ಚೌಡಯ್ಯನ ಜಯಂತಿ ರಾಜ್ಯ ಸರ್ಕಲ್ ಅಂತ ಆಗಬೇಕು, ಅಂಬಿಗರ ಚೌಡಯ್ಯನ ಪೀಠ ಆಗಬೇಕು ಮತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ಕೂಡ ಸರ್ಕಾರ ಆಗಬೇಕು, ಅಂಬಿಗರ ಚೌಡಯ್ಯನ ಭವನ ಆಗಬೇಕು, ಅಂಬಿಗರ ಚೌಡಯ್ಯನ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಂತಕ್ಕಂಥದ್ದು, ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತಕ್ಕಂಥದ್ದು ಅವ್ರದ್ದೊಂದು ಇನ್ನೊಂದು ಆಸೆ ಉಳಿದ. ಆ ಆಸೆಯನ್ನು ಈಡೇರಿಸುವಕ್ಕಾಗಿ ಇವತ್ತು ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳು ಎಲ್ಲರೂ ಸೇರಿಕೆಸಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ಕೆಲಸಕ್ಕೆ ಅವರು ಮುಂದಾಗಬೇಕಂತಕ್ಕಂಥದ್ದು ಇವತ್ತು ಕಾರ್ಯಕಾರಿಣಿ ಮಾಡಿದ್ದೀವಿ. ನಿನ್ನೆ ಇವತ್ತು ಬಹಿರಂಗ ಸಭೆ ಆಯಿತು. ಇನ್ನು ಮುಂದೆ ನಿರಂತರವಾಗಿ ಹೋರಾಟ ಮಾಡಿ ಈ ಕರ್ನಾಟಕದಲ್ಲಿ 18 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಾಗಿದ್ದೀವಿ, 9 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿದ್ದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಟೋಕರಿ ಕೋಳಿ ಸರ್ಟಿಫಿಕೇಟ್ ಬೀದರ್ದಲ್ಲಿ ಕೊಟ್ಟರೆ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ಜನ ಹೆಚ್ಚಿಗಿದ್ದರೂ ಕೂಡ ಇಲ್ಲಿವರೆಗೆ ಏನದ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಮ್ಮ ಸಮಾಜದ ಓಟುಗಳನ್ನು ಯಾವುದೋ ಮತ ಬ್ಯಾಂಕಾಗಿ ಪಡೆದುಕೇಸಿ ಇಲ್ಲಿವರೆಗೆ ಮಾಡದಿರ್ತಕ್ಕಂಥದ್ದು ದುರದೃಷ್ಟಕರ. ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ IPS KS ಇರ್ತಕ್ಕಂಥ ಅಧಿಕಾರಿಗಳು ಬೇಕಾದಂಥ ದಾಖಲಾತಿಗಳು ಎಲ್ಲರೂ ಇದ್ದರೂ ಕೂಡ ಸರಿಪಡಿಸದೆ ಅದನ್ನು ಏನದ ನಾಮಕೆ ವಾಸ್ತೆ ಕಳಿಸಿ ಹಿಂಬರ ಮಾಡ್ತಕ್ಕಂಥ ಕೆಲಸ ಆಗಿ ಇವತ್ತು ದಿವಸ ಸಾಕಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ. ಮುಂದಿನ ದಿವಸದಲ್ಲಿ ಇದು ಆಗಬಾರ್ದು. ಅಖಿಲ ಭಾರತೀಯ ಕೋಲಿ ಸಮಾಜ ಆಲ್ ಇಂಡಿಯಾ ಕೋಲಿ ಸಮಾಜ ರಾಷ್ಟ್ರೀಯ ಕಾರ್ಯಕಾರಿಣಿ ನಿನ್ನೆ 20ನೇ ತಾರೀಕಿನ ದಿವಸ ಇತ್ತು. ನಿನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ನಿನ್ನೆ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಅದಾದ ನಂತರ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಕೋಲಿ ಸಮಾಜದ ಬಾಂಧವರೆಲ್ಲ ಒಂದು ಕಡೆ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಆಶೀರ್ವಾದ ಮಾಡಲು ನಮ್ಮ ಸಮಾಜದ ಜಗದ್ಗುರುಗಳಾದ ಶ್ರೀ 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 ಶಾಂತ ಭೀಷ್ಮ ಚೌಡಯ್ಯ ಗುರುಗಳು ಇವತ್ತಿನ ದಿವಸ ಬಂದು ಆಶೀರ್ವದಿಸಿದ್ದಾರೆ. ಬಹಳ ಸಂತೋಷ. ಒಳ್ಳೆ ಸಕ್ಸಸ್ಫುಲ್ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಅವರೆಲ್ಲರೂ ರಾಜ್ಯ ನಾಯಕರು ಹಾಗೂ BJPಯ ರಾಜ್ಯ ನಾಯಕರು, ನಾವು ಬೆಂಗಳೂರಿನವರು ಕ್ಷೇತ್ರದವರು, ಯಲಹಂಕ ಮಹದೇವಪುರ ಕ್ಷೇತ್ರದವರು. ಇವತ್ತು ಏನು ನಮ್ಮ ಕೋಳಿ ಕಬ್ಬಲಿಗ ಅಂಬಿಗ ಏನು ಒಂದು ಕಾರ್ಯಕ್ರಮ ಇವತ್ತು ಆಗಿದೆ, ಇವತ್ತು ಬಹಳ ಉತ್ಸಾಹದಿಂದ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಮ್ಮ ಸ್ವಾಮಿಗಳು, ನಮ್ಮ ಎಲ್ಲ ಮುಖಂಡರುಗಳು ಭಾರಿ ಜನಸಂಖ್ಯೆಯಿಂದ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. आई एम मिस्टर मनु भाई चावड़ा फ्रॉम गुजरात सूरत से। मैं अखिल भारतीय कोली समाज के वर्किंग प्रेसिडेंट हूँ और हम 3 दिन से यहाँ कर्नाटक में बेंगलोर में हैं और यहाँ पूरे कर्नाटक स्टेट में हमारे कोली समाज की आबादी 45 लाख है
हम ये कर्नाटक के कोली समाज के साथ जुड़े हैं करीब 35 साल से। ಭಾರತ ಕೋಲಿ ಸಮಾಜದ ಕಾರ್ಯಕಾರಿಣಿ ಮತ್ತು ಸಭೆ ಇವತ್ತು 2 ದಿನಗಳಿಂದ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಇವತ್ತು ಈ ಸಮಾವೇಶಕ್ಕೆ ರಾಷ್ಟ್ರೀಯ ಕೋಲಿ ಸಮಾಜದ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು ಮತ್ತು ಎಲ್ಲ ಹಿರಿಯ ಪದಾಧಿಕಾರಿಗಳು ಮತ್ತು ರಾಜ್ಯದಿಂದ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದು ಕೂಡ ವಿಶೇಷತೆ ಬಂಧುಗಳೇ. ಈ ಸಮಾಜ ಇವತ್ತು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಇಡೀ ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳದಿಂದ ಕನ್ಯಾಕುಮಾರಿಯವರೆಗೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಅತಿ ಹೆಚ್ಚಿನ ಸಂಖ್ಯೆ ಇರುವಂಥ ಸಮಾಜ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿರುವಂಥ ಈ ಸಮಾಜ ಇವತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದಿರುವುದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ಕೆಲವು ಶಬ್ದಗಳು ಕೋಲಿ ಸಮಾಜದ ಈ ಟೋಕ್ರಿ ಕೋಲಿ, ಡೋರ್ ಕೋಲಿ, ಕೋಯ ಪದಗಳು ಎಷ್ಟಿಯಲ್ಲಿದ್ದರೂ ಕೂಡ ಇವತ್ತು ನಮ್ಮ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಈ ಪದಗಳನ್ನು ಇಲ್ಲಿಯವರೆಗೆ ಇವತ್ತು ರಾಜ್ಯ ಸರ್ಕಾರ 2-3 ಬಾರಿ ಕಳಿಸಿದರು. ಇವತ್ತು ಗಂಗಾ ಮತ ಹೆಸರಿನಲ್ಲಿ ಕಳಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಇವತ್ತು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದು, ಮತ್ತೆ ಆ ಫೈಲನ್ನು ಕಳಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ನಾವು ಸುಮಾರು 2-3 ವರ್ಷಗಳಿಂದ ಒತ್ತಡ ಹಾಕ್ತಿದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಆ ಗಮನಕ್ಕೆ ತೆಗೆದುಕೊಳ್ಳದೆ ಇವತ್ತು ಆ ಬಂದಂಥ ಕೇಂದ್ರದ ಫೈಲನ್ನು ಕೇಂದ್ರಕ್ಕೆ ಕಳಿಸದೆ ಇವತ್ತು ಹಿನ್ನಡೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಈ ಎಲ್ಲ ಘಟನೆಗಳನ್ನು ಖಂಡಿಸಿ ಇವತ್ತು ರಾಜ್ಯಾಧ್ಯಕ್ಷರಾದಂಥ ದತ್ತಾತ್ರೇಯ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಾಧ್ಯಕ್ಷರಾದಂಥ ರಾಷ್ಟ್ರೀಯ ಕಾರ್ಯದರ್ಶಿ ಮನುಭಾಯ್ ಚಾವ್ಡಾ ಅವರು ಹೇಳಿದ ಹಾಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ST ಫೈಲ್ಗಾಗಿ ಕಳಿಸಿ ಆ ಕೇಂದ್ರದಲ್ಲಿ ಹೋದಾಗ ಇವರೆಲ್ಲರ ಸಹಕಾರದಿಂದ ಇವತ್ತು ಅಮಿತ್ ಶಾ ಆಗಿರ್ಬೋದು, ಮೋದಿಜಿ ಆಗಿರ್ಬೋದು ಅವರನ್ನು ಸಂಪರ್ಕಿಸುವ ಮೂಲಕ ಒತ್ತಡ ಹಾಕುವ ಮೂಲಕ ಈ ರಾಜ್ಯದಲ್ಲಿರುವಂಥ ಈ ಕೋಲಿ ಕಬ್ಬಲಿಗ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಭೆಯನ್ನು ಜರುಗಿಸಲಾಗಿದೆ. ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ತಮ್ಮ ಮೂಲಕ ಧನ್ಯವಾದಗಳು.